ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ರಾಜ ಮತ್ತು ಅವನ ಆತ್ಮ. ಬಹಳ ಹಿಂದೆಯೇ ಒಬ್ಬ ರಾಜ ವಾಸಿಸುತ್ತಿದ್ದನು. ಅವನಿಗೆ ಒಬ್ಬ ಸಲಹೆಗಾರನಿದ್ದನು. ರಾಜನ ಸಲಹೆಗಾರನು ದುರಾಸೆಯ ಸ್ವಭಾವದವನಾಗಿದ್ದು ರಾಜನ ಎಲ್ಲ ಸಂಪತ್ತನ್ನು ಗಳಿಸಲು ಬಯಸಿದನು. ರಾಜನಿಗೆ ಅವನ ಉದ್ದೇಶಗಳ ಬಗ್ಗೆ ತಿಳಿದಿರಲಿಲ್ಲ. ರಾಜ ಅವನನ್ನು ತುಂಬ ನಂಬುತ್ತಿದ್ದನು. ಹೇಗಾದರೂ ನನಗೆ ರಾಜನ ಸಂಪತ್ತು ಸಿಕ್ಕರೆ ಜೀವನದಲ್ಲಿ ನಾನು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಎಂದು ಸಲಹೆಗಾರನು ಯಾವಾಗಲೂ ಯೋಚಿಸುತ್ತಿದ್ದನು. ಒಂದು ದಿನ ರಾಜ ಮತ್ತು ಸಲಹೆಗಾರ ಕಾಡಿನಲ್ಲಿ ಬೇಟೆಗೆ ಹೋದರು. ಕಾಡಿನೊಳಗೆ ಅವರು ಒಂದು ಗುಹೆಯನ್ನು ಕಂಡುಕೊಂಡರು. ಅವರು ನೋಡಲು ನಿರ್ಧರಿಸಿದರು. ಆ ಗುಹೆಗೆ ಹೋದ ಕ್ಷಣ ಅವರು ಆಶ್ಚರ್ಯಚಕಿತರಾಗುವಷ್ಟು ನಿಧಿಯನ್ನು ಕಂಡುಕೊಂಡರು. ಆಹಾ, ಎಷ್ಟೊಂದು ನಿಧಿ! ಈಗ ನಾನು ಈ ಸಂಪತ್ತನ್ನು ರಾಜ್ಯದ ಸಂಪತ್ತಿಗೆ ಸೇರಿಸಬಲ್ಲೆ ಮತ್ತು ನನ್ನ ಜನರಿಗೆ ಇನ್ನೂ ಹೆಚ್ಚಿನದ್ದು ಮಾಡಬಲ್ಲೆ ಎಂದು ಉದ್ದಾಟ ರಾಜನು ತನ್ನ ಸಲಹೆಗಾರನಿಗೆ ಹೇಳಿದನು. ಆದರೆ ಸಲಹೆಗಾರನ ಮನಸ್ಸಿನಲ್ಲಿ ಬೇರೆಯೇ ಯೋಜನೆಗಳಿದ್ದವು. ಸಲಹೆಗಾರನು ನಿಧಿಯನ್ನು ನೋಡಿದ ಕ್ಷಣ ಅವನು ದುರಾಸೆಯಿಂದ ರಾಜನ ಮೇಲೆ ಆಕ್ರಮಣ ಮಾಡಿದನು. ಈ ಹಠಾತ್ ದಾಳಿಯಿಂದ ರಾಜನು ಆಶ್ಚರ್ಯಚಕಿತನಾದನು ಮತ್ತು ತೀವ್ರವಾಗಿ ಗಾಯಗೊಂಡನು. ಹೇಗೋ ಆ ಗುಹೆಯಿಂದ ಹೊರಬಂದ. ಅವನು ಹೊರಗೆ ಬಂದ ಕ್ಷಣದಲ್ಲಿ ಗುಹೆಯ ತೆರುವಿಕೆಯ ಮೇಲೆ ದೊಡ್ಡ ಬಂಡೆಯೊಂದು ಬಿದ್ದು ಸಲಹೆಗಾರನು ಒಳಗೆ ಸಿಲುಕಿಕೊಂಡನು. ಸಾಯುವ ಮೊದಲು ರಾಜನು ಸಲಹೆಗಾರನನ್ನು ತಪ್ಪಿಸಿದನು. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮಾತ್ರ ಈ ಗುಹೆಯ ತೆರುವಿಕೆಯಿಂದ ಬಂಡೆಯನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಮತ್ತು ನಿನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸಲು ಸಾಧ್ಯವಾಗುತ್ತದೆ. ಹಲವು ವರ್ಷಗಳ ಕಳೆದವು. ಒಂದು ದಿನ ಒಬ್ಬ ಪ್ರಾಮಾಣಿಕ ಪ್ರಯಾಣಿಕನು ಆ ಗುಹೆಯನ್ನು ಹಾದು ಹೋದನು ಮತ್ತು ಬಂಡೆಯನ್ನು ಗಮನಿಸಿದನು. ಬಂಡೆಯನ್ನು ತೆಗೆದು ನೋಡಿದಾಗ ಅಲ್ಲಿ ಒಬ್ಬ ಮುದುಕ ಕುಳಿತಿದ್ದನು. ಆ ವಯಸ್ಸಾದ ಸಲಹೆಗಾರ ಪ್ರಾಮಾಣಿಕ ಪ್ರಯಾಣಿಕನಿಗೆ ಇಡೀ ಘಟನೆಯನ್ನು ವಿವರಿಸಿದನು ಮತ್ತು ಅವನ ಸಹಾಯವನ್ನು ಕೇಳಿದನು. ಇಲ್ಲಿನ ದಾರಿಯನ್ನು ಕಂಡುಹಿಡಿಯಲು ನೀವು ನನಗೆ ಸಹಾಯ ಮಾಡಿದರೆ ನಾನು ಈ ಎಲ್ಲ ಸಂಪತ್ತು ನೀಡುತ್ತೇನೆ ಎಂದು ಪ್ರಯಾಣಿಕನಿಗೆ ಸಲಹೆಗಾರ ಹೇಳಿದನು. ಆದರೆ ಪ್ರಯಾಣಿಕ ಪ್ರಸ್ತಾವವನ್ನು ಸ್ವೀಕರಿಸಲು ನಿರಾಕರಿಸಿದನು ಮತ್ತು ಅವನ ದಾರಿಯಲ್ಲಿ ಹೋದನು. ಪ್ರಯಾಣಿಕನು ತನ್ನ ಪಟ್ಟಣವನ್ನು ತಲುಪಿದಾಗ ಅವನು ತನ್ನ ಸ್ನೇಹಿತರಿಗೆ ಇಡೀ ಘಟನೆಯನ್ನು ಹೇಳಿದನು. ಅವನಂತಲ್ಲದೆ ಅವನ ಸ್ನೇಹಿತರು ದುರಾಸೆಯವರಾಗಿದ್ದರು. ಅವರು ಅವನನ್ನು ಗುಹೆಯ ಬಳಿ ಕರೆದುಕೊಂಡು ಹೋಗುವಂತೆ ಹೇಳಿಕೊಂಡರು ಮತ್ತು ಪ್ರಯಾಣಿಕನು ಸಹೃದಯನಾಗಿದ್ದನು ಮತ್ತು ಅವರನ್ನು ಅಲ್ಲಿಗೆ ಕರೆದೊಯ್ಯಲು ಒಪ್ಪಿದನು. ಅವರು ಗುಹೆಯನ್ನು ತಲುಪಿದಾಗ ಅವರು ಎಲ್ಲ ಸಂಪತ್ತನ್ನು ತಾವೇ ತೆಗೆದುಕೊಂಡು ಪ್ರಾಮಾಣಿಕ ಪ್ರಯಾಣಿಕನನ್ನು ಬಿಡಲು ನಿರ್ಧರಿಸಿದರು. ಅವರು ಅದೇ ರೀತಿ ಮಾಡಲು ಯೋಚಿಸುತ್ತಿರುವಾಗ ರಾಜನ ಆತ್ಮವು ಅವರ ಮುಂದೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿತು ಮತ್ತು ನಿಜವಾದ ಪ್ರಯಾಣಿಕನನ್ನು ಹೊರತುಪಡಿಸಿ ಎಲ್ಲರನ್ನೂ ಹೆದರಿಸಿತು. ಪ್ರಯಾಣಿಕನ ಪ್ರಾಮಾಣಿಕತೆಯಿಂದ ಸಂತೋಷಗೊಂಡ ರಾಜನ ಆತ್ಮವು ಅವನಿಗೆ ಎಲ್ಲ ಸಂಪತ್ತನ್ನು ಕೊಟ್ಟಿತು. ದಯವಿಟ್ಟು ಎಲ್ಲ ಸಂಪತ್ತನ್ನು ಉಡುಗೊರೆಯಾಗಿ ತೆಗೆದುಕೋ, ನೀನು ಅದಕ್ಕೆ ಅರ್ಹನು. ರಾಜನ ಆತ್ಮವು ಪ್ರಾಮಾಣಿಕ ಪ್ರಯಾಣಿಕನಿಗೆ ಹೇಳಿತು. ಪ್ರಯಾಣಿಕನು ರಾಜನ ಆತ್ಮದ ಮಾತನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಮತ್ತು ಆಕರ್ಷವಾಗಿ ದೊರೆತ ಬಹುಮಾನವನ್ನು ಸ್ವೀಕರಿಸಿದನು. ಈ ಕಥೆಯ ನೈತಿಕತೆ ಅಪ್ರಾಮಾಣಿಕತೆ ಮತ್ತು ದುರಾಸೆಗಿಂತ ಪ್ರಾಮಾಣಿಕತೆಯು ಹೆಚ್ಚಿನ ಪ್ರತಿಫಲವನ್ನು ಹೊಂದಿದೆ. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.